ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸರ್ವರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ. ಈ ಹಬ್ಬದ ಆಚರಣೆ ಶಿರಡಿಯಲ್ಲಿ ಅತ್ಯದ್ಭುತವಾದ ರೀತಿಯಲ್ಲಿ ಮಾಡ್ತಾರೆ ಸ್ನೇಹಿತರೆ. ಎಲ್ಲ ಹೋಳಿ ಹಬ್ಬದ ಸಮಯದಲ್ಲಿ ಶಿರಡಿಯಲ್ಲಿ ಹೋಳಿ ಹಬ್ಬದ ಆಚರಣೆಯನ್ನು ನೋಡಿದಿರ ಖಂಡಿತವಾಗಿಯೂ ಕಮೆಂಟಲ್ಲಿ ತಿಳಿಸ್ರಿ. ಪರಿಶುದ್ಧವಾದ ಆಚರಣೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಕಾರಾತ್ಮಕತೆ ದೂರ ಮಾಡಿಕೊಂಡು ಸಕಾರಾತ್ಮಕತೆಯನ್ನು ನಮ್ಮಲ್ಲಿ ನಮ್ಮ ವಾತಾವರಣದಲ್ಲಿ ಆವರಿಸ್ಕೊಳ್ಳೋ ಒಂದು ದಿನವೇ ಶುಭ ದಿನವೇ ಈ ಹೋಳಿ ಹಬ್ಬದ ಆಚರಣೆಯಾಗಿದೆ ಸ್ನೇಹಿತರೆ. ಇದ್ರ ಬಗ್ಗೆ ಹಾಗೆ ಇವತ್ತಿನ ದಿನ ನಾವು ಯಾವೆಲ್ಲ ಸರಳವಾದ ಪರಿಹಾರವನ್ನು ಮಾಡಿಕೊಂಡ್ರೆ ಯಾವೆಲ್ಲ ರೀತಿಯ ಅಡೆತಡೆಗಳು ದೂರವಾಗ್ತವೆ, ವ್ಯಾಪಾರದ ಜಾಗದಲ್ಲೇ ಆಗಿರ್ಬೋದು, ಏನೋ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಲ್ಲಿ ತುಂಬ ನಷ್ಟ ಅನುಭವಿಸ್ತಿದ್ದೀವಿ ಅಂದರೆ ಅದು ಕೂಡ ಪರಿಹಾರ ಆಗೋ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಮನೆಯಲ್ಲಿ ನಕಾರಾತ್ಮಕತೆ ಹೆಚ್ಚಾಗಿದೆ, ದಾರಿದ್ರ್ಯ ಹೆಚ್ಚುತ್ತಾ ಇದೆ ಅಂದರೂ ಕೂಡ ಈ ಸರಳವಾದ ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಸ್ನೇಹಿತರೆ. ಈ ಸರಳವಾದ ಪರಿಹಾರಗಳು ಸುಖ, ಶಾಂತಿ, ನೆಮ್ಮದಿಯ ಜೊತೆಗೆ ಸಕಾರಾತ್ಮಕ ಆಲೋಚನೆಗಳನ್ನು, ದೃಢತೆಯನ್ನು, ಆತ್ಮವಿಶ್ವಾಸವನ್ನು ನಿಮ್ಮಲ್ಲಿ ಮೂಡಿಸ್ತವೆ ಸ್ನೇಹಿತರೆ. ಆ ಪರಿಹಾರವನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ನಾವು ಹೋಳಿ ಹಬ್ಬದ ಆಚರಣೆಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಹಿಂದೂ ಪಂಚಾಂಗದ ಪ್ರಕಾರ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆಯ ತಿಥಿಯಂದೇ ಹೋಳಿ ಹಬ್ಬ ಆಚರಿಸಲಾಗುತ್ತೆ. ಹೋಳಿ ಎಂದರೆ ಸಾಮಾನ್ಯವಾಗಿ ಎಲ್ಲರ ಮುಖದಲ್ಲೂ ಸಂಭ್ರಮ ಮೂಡೋದು ಸಹಜನೇ ಅಲ್ವಾ. ಹಿಂದೂ ಧರ್ಮದ ಪವಿತ್ರ ಹಬ್ಬಗಳಲ್ಲಿ ಒಂದಾದ ಹೋಳಿ ವಿಭಿನ್ನ ಆಚರಣೆಗಳನ್ನು ಹೊಂದಿದೆ ಸ್ನೇಹಿತರೆ. ಪ್ರದೇಶದಿಂದ ಪ್ರದೇಶಕ್ಕೆ ಹೋಳಿಯ ಆಚರಣೆ ಭಿನ್ನ ಭಿನ್ನವಾಗಿರುತ್ತದೆ. ಅರ್ಥ, ಉದ್ದೇಶ, ಬಣ್ಣಗಳು ಮಾತ್ರ ಒಂದೇ ಸ್ನೇಹಿತರೆ. ದುಷ್ಟ ಶಕ್ತಿಗಳು ದೈವಶಕ್ತಿಯ ಮುಂದೆ ದಹಿಸಿ ಹೋಗುತ್ತವೆಯೇ ಹೊರತು ಜಯಿಸುವುದಿಲ್ಲ ಎನ್ನುವ ಮಹತ್ವಪೂರ್ಣ ಅರ್ಥ ಕೊಡುತ್ತದೆ ಹೋಳಿ ಹಬ್ಬ ಸ್ನೇಹಿತರೆ. ಪುರಾಣಗಳಲ್ಲಿ ಅನೇಕ ಕಥೆಗಳಿವೆ. ಅದರಲ್ಲಿ ಹೋಲಿಕಾ ಮತ್ತು ಪ್ರಹ್ಲಾದನ ಕತೆ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಸ್ನೇಹಿತರೆ. ಕಥೆಯನ್ನು ಕೇಳುವ ಮೊದಲು ಹಬ್ಬದ ಆಚರಣೆಯನ್ನು 2024 ಮಾರ್ಚ್ ತಿಂಗಳು 24ನೇ ತಾರೀಕು ಭಾನುವಾರ ಬೆಳಗ್ಗೆ 9:54 ಹುಣ್ಣಿಮೆ ಶುರುವಾಗುತ್ತೆ. ಹಾಗೆ ಸೋಮವಾರ 25ನೇ ತಾರೀಕು ಮಧ್ಯಾಹ್ನ 12:30 ಹುಣ್ಣಿಮೆ ಮುಕ್ತಾಯವಾಗುತ್ತೆ ಸ್ನೇಹಿತರೆ. ಹಾಗೆ ನಾವು ಹೋಳಿ ಹಬ್ಬದ ಆಚರಣೆಯನ್ನು 25ನೇ ತಾರೀಕೆ ನಾವು ಬಣ್ಣ ಹಚ್ಚೋದ್ರ ಮೂಲಕ ಮಾಡಬೇಕಾಗತ್ತೆ. ಹಾಗಾಗಿ ನಾವು 24ನೇ ತಾರೀಕು ಭಾನುವಾರದ ರಾತ್ರಿಯೇ ನಾವು ಈ ದಹನವನ್ನು ಮಾಡಬೇಕಾಗತ್ತೆ. ಮತ್ತೆ 25ನೇ ತಾರೀಕು ನಾವು ಬಣ್ಣ ಹಚ್ಚೋ ಹಬ್ಬವನ್ನು ಆಚರಿಸಬೇಕಾಗತ್ತೆ ಸ್ನೇಹಿತರೆ. ದಿನ ಬಹಳ ವಿಶೇಷ ಅಂತಲೇ ಹೇಳ್ಕೊಳ್ಬೋದು. ನಕಾರಾತ್ಮಕತೆ ಹೆಚ್ಚಿರುತ್ತೆ ಇವತ್ತಿನ ದಿನ, ಇಲ್ಲ ಅಂತಲ್ಲ. ಅದಕ್ಕೆ ನಾವು ಸರಳವಾದ ಪರಿಹಾರವನ್ನು ಮಾಡಿಕೊಳ್ಳೋದ್ರ ಮೂಲಕ ಸಕಾರಾತ್ಮಕತೆಯನ್ನು ಹೆಚ್ಚಿಸ್ಕೊಳ್ಳುವ ಹಬ್ಬವೇ ಈ ಹೋಳಿ ಹಬ್ಬ ಅಂತಲೇ ಅನ್ಬೋದು. ಹಿರಣ್ಯಕಶಿಪು ಮತ್ತು ಕಯಾದುವಿನ ಮಗನೇ ಪ್ರಹ್ಲಾದ. ನಮಗೆಲ್ಲ ತಿಳಿದಿರೋ ಹಾಗೆ ಹಿರಣ್ಯಕಶಿಪು ರಾಕ್ಷಸನ ಬಗ್ಗೆ ನಾವು ಈಗಾಗಲೇ ಎಲ್ಲರೂ ಕತೆ ತಿಳ್ಕೊಂಡಿದ್ದೀವಿ ಅಲ್ವಾ ಸ್ನೇಹಿತರೆ. ಪ್ರಹ್ಲಾದ ಹರಿಭಕ್ತನಾಗಿರ್ತಾನೆ. ಹರಿನಾಮ ಸ್ಮರಣೆ ಅವನ ಉಸಿರಾಗತ್ತೆ. ಅನವರತ ಅವನು ಉಸಿರಿನ ಜೊತೆ ಹರಿನಾಮದ ಸ್ಮರಣೆ ಬೆರ್ತೋಗಿರುತ್ತೆ. ಅವನು ಕುಳಿತಾಗ್ಲೇ ನಿಂತಾಗ್ಲೇ ಹರಿನಾಮ ಸ್ಮರಣೆಯನ್ನು ಬಿಟ್ಟು ಒಂದು ಕ್ಷಣನೂ ಇರೋದಿಲ್ಲ. ಇದರಿಂದ ಹಿರಣ್ಯಕಶಿಪಿಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಇಡೀ ರಾಜ್ಯದ ಜನರು ನನ್ನನ್ನು ದೇವರು ಅಂತೇಳಿ ಪೂಜಿಸ್ತಾ ಇದ್ದಾರೆ, ಆದರೆ ನಮ್ಮ ಮನೆಯಲ್ಲೇ ನನ್ನ ಮಗ ನನ್ನನ್ನು ಪೂಜಿಸಲ್ಲ, ಅದು ಯಾರೋ ಹರಿ ಅಂತೆ ಅವನನ್ನು ಪೂಜಿಸ್ತಾನೆ ಅಂತ ಹೇಳಿ ಅವನಿಗೆ ತುಂಬ ಕೋಪ, ಸಿಟ್ಟಿರುತ್ತೆ. ಹೆಂಡತಿ ಮೂಲಕ ಪ್ರಹ್ಲಾದನಿಗೆ ಬುದ್ಧಿ ಮಾತನ್ನು ಹೇಳಿಸ್ತಾನೆ, ಅನೇಕರ ಮೂಲಕ ಹೇಳಿಸ್ತಾನೆ, ತಾನು ಕೂಡ ಒಳ್ಳೆ ರೀತಿಯಲ್ಲಿ ಹೇಳ್ತಾನೆ. ಯಾವುದಕ್ಕೂ ಮಗ ಬಗ್ಗೋದೇ ಇಲ್ಲ, ಹರಿನಾಮ ಸ್ಮರಣೆಯನ್ನು ಬಿಡೋದಿಲ್ಲ, ನಿನಗಿಂತ ಹೆಚ್ಚು ನನಗೆ ಹರಿಯೇ ಅಂತ ಹೇಳಿ ಅಪ್ಪನಿಗೆ ಹೇಳಿದಾಗ ಅಪ್ಪನಿಗೆ ಅತೀವ ಸಿಟ್ಟು ಬರುತ್ತೆ, ನಿರಾಶೆಯೂ ಉಂಟಾಗುತ್ತೆ, ಹಾಗೆ ಅಹಂಕಾರವೂ ಹೆಚ್ಚಾಗುತ್ತೆ ಸ್ನೇಹಿತರೆ. ಈ ಸಂದರ್ಭದಲ್ಲಿ ಹಿರಣ್ಯಕಶಿಪು ಏನು ಮಾಡ್ತಾನೆ ಅಂದರೆ ಪ್ರಾಣಿ ಪಕ್ಷಿಗಳ ಮೂಲಕ ಪ್ರಹ್ಲಾದನಿಗೆ ಶಿಕ್ಷೆ ಕೊಡಿಸ್ತಾನೆ. ಆದರೂ ಕೂಡ ಪ್ರಹ್ಲಾದ ಯಾವುದಕ್ಕೂ ಬಗ್ಗಲ್ಲ, ಹರಿನಾಮ ಸ್ಮರಣೆಯನ್ನು ಬಿಡೋದಿಲ್ಲ. ತನ್ನ ಹೆಂಡತಿಯ ಕೈಯಲ್ಲೇ ಪ್ರಹ್ಲಾದನ ತಾಯಿಯ ಕೈಯಲ್ಲೇ ಅವನಿಗೆ ವಿಷವನ್ನು ಉಣಿಸ್ತಾನೆ. ಆದರೂ ಕೂಡ ಪ್ರಹ್ಲಾದ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಬದುಕ್ತಾನೆ. ಹಾಗೆ ಬೆಟ್ಟದಿಂದ ತಳ್ಳಿಸ್ತಾನೆ. ಆಗ ಕೂಡ ಪ್ರಹ್ಲಾದ ಹರಿನಾಮ ಸ್ಮರಣೆಯನ್ನು ಮಾಡಿ ಬದುಕುಳಿತಾನೆ. ಎಷ್ಟೇ ಕಷ್ಟಗಳನ್ನು ಕೊಟ್ಟರೂ ಕೂಡ ಪ್ರಹ್ಲಾದ ಯಾವುದಕ್ಕೂ ಜಗ್ಗಲ್ಲ, ಹರಿನಾಮ ಸ್ಮರಣೆಯನ್ನೇ ಮಾಡ್ತಾ ಇರ್ತಾನೆ ಸ್ನೇಹಿತರೆ. ಇಂತಹ ಸಂದರ್ಭದಲ್ಲಿ ತುಂಬ ಕೋಪಗೊಂಡ ಹಿರಣ್ಯಕಶಿಪು ಏನು ಮಾಡ್ತಾನೆ ಅಂದರೆ ತನ್ನ ತಂಗಿಯ ಮೊರೆ ಹೋಗ್ತಾನೆ. ತಂಗಿ ಯಾರಪ್ಪ ಅಂದರೆ ಅವಳೇ ಹೋಲಿಕಾ ದೇವಿ ಸ್ನೇಹಿತರೆ. ಅವಳು ಒಂದು ವರವನ್ನು ಪಡ್ಕೊಂಡಿರ್ತಾಳೆ. ಯಾವ ವರ ಅಂದರೆ ತನ್ನ ತೊಡೆಯ ಮೇಲೆ ಯಾರನ್ನ ಅವಳು ಕೂರಿಸ್ಕೊಂತಾಳೋ ಅವರು ದಹನವಾಗಿ ಹೋಗ್ತಾರೆ ಅನ್ನೋ ಒಂದು ವರವನ್ನು ಪಡ್ಕೊಂಡಿರ್ತಾಳೆ. ಹಾಗಾಗಿ ಹಿರಣ್ಯಕಶಿಪು ಕೂಡ ತನ್ನ ತಂಗಿ ಹತ್ರ ಕೇಳ್ಕೊಳ್ತಾನೆ, ನನ್ನ ಮಗ ಪ್ರಹ್ಲಾದನನ್ನು ನಿನ್ನ ತೊಡೆಯ ಮೇಲೆ ಕೂರಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾನೆ. ಅಣ್ಣನ ಮಾತನ್ನು ನಿರಾಕರಿಸಿದ ಹೋಲಿಕಾ ತನ್ನ ತೊಡೆಯ ಮೇಲೆ ಕೂರಿಸ್ಕೊಳ್ತಾಳೆ. ಅಗ್ನಿ ಉರಿಲಿಕ್ಕೆ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಪ್ರಹ್ಲಾದ ಹರಿನಾಮ ಸ್ಮರಣೆಯನ್ನೇ ಮಾಡ್ತಾ ಇರೋದ್ರಿಂದ ಆ ಅಗ್ನಿಯಿಂದ ಅವನು ಉಳಿತಾನೆ. ಆ ಸಮಯದಲ್ಲಿ ಹೋಲಿಕಾ ಆ ಅಗ್ನಿಗೆ ಬಲಿಯಾಗಿ ಹೋಲಿಕಾಳೆ ಆ ಅಗ್ನಿಯಲ್ಲಿ ದಹನವಾಗಿ ಹೋಗ್ತಾಳೆ ಸ್ನೇಹಿತರೆ. ಅಂದಿನಿಂದಲೇ ಈ ಹೋಳಿ ಹಬ್ಬದ ಆಚರಣೆ ಶುರುವಾಯಿತು ಅಂತ ಪ್ರತೀತಿ ಇದೆ. ಹಾಗೆ ಇನ್ನೊಂದು ಕತೆ ಕೂಡ ಇದೆ ಸ್ನೇಹಿತರೆ. ಕೃಷ್ಣ
ಶಿಶುವಾಗಿದ್ದಾಗ ಪೂತನಿ ಅವನನ್ನ ಕೊಲ್ಲಿಕ್ಕೆ ಬಂದಾಗ ಎದೆ ಹಾಲನ್ನ ಉಣಿಸ್ತಾಳಲ್ಲ, ಸಂದರ್ಭದಲ್ಲಿ ಅವನು ಅವಳ ಎದೆ ಹಾಲಿನ ಜೊತೆ ಅವಳ ರಕ್ತವನ್ನ ಕೂಡ ಹೀರಿರ್ತಾನಂತೆ. ಹಾಗಾಗಿ ಅವನ ಮೈ ಬಣ್ಣ ನೀಲಿ ಆಗತ್ತಂತೆ. ಆ ಸಂದರ್ಭದಲ್ಲಿ ತುಂಬಾ ಹೊಳಪುಳ್ಳ ಬಿಳಿ ಬಣ್ಣದ ರಾಧೆ ಮೋಹಕಳಾಗಿ ಅವನ ಮೈ ಬಣ್ಣಕ್ಕೆ ಆಕರ್ಷಿತಳಾಗ್ತಾಳಂತೆ ಅಂತ ಕೂಡ ಪ್ರತೀತಿ ಇದೆ. ಹಾಗೆ ಇನ್ನೊಂದು ಸಂದರ್ಭದಲ್ಲಿ ಕೃಷ್ಣನ ಬಣ್ಣ ನೀಲಿ ಆಗಿರೋದ್ರಿಂದ ರಾಧೆಯ ಬಣ್ಣ ಬಿಳಿ ಆಗಿರೋದ್ರಿಂದ ಕೃಷ್ಣ ಅಮ್ಮನ ಹತ್ರ ಹೋಗಿ ನಾನು ನೀಲಿ ಇದ್ದೀನಿ, ರಾಧೆ ತುಂಬಾ ಬಿಳಿ ಇದ್ದಾಳೆ ಅಂತ ಹೇಳಿ ಕೇಳ್ಕೊಂಡಾಗ ಆಗ ಅಮ್ಮ ಹೇಳ್ತಾಳಂತೆ ಅವಳಿಗೂ ಕೂಡ ನೀಲಿ ಬಣ್ಣವನ್ನ ಹಚ್ಚು ಅಂತ ಹೇಳ್ತಾಳಂತೆ. ಹಾಗಾಗಿ ಆ ದಿನ ಅವನು ನೀಲಿ ಬಣ್ಣವನ್ನ ರಾಧೆಗೆ ಹಚ್ತಾನಂತೆ. ಆಗ ರಾಧೆ ಮನಮೋಹಕ ಬಣ್ಣವಾದ ಆ ನೀಲಿ ಬಣ್ಣಕ್ಕೆ ಮಾರು ಹೋಗ್ತಾಳಂತೆ, ಗೌರವ ಸೂಚಿಸ್ತಾಳಂತೆ, ಹಾಗೆ ಆದರಿಸ್ತಾಳಂತೆ, ಪ್ರೀತಿಸ್ತಾಳಂತೆ ಅನ್ನೋ ಸಂಕೇತ ಕೂಡ ಹೇಳುತ್ತೆ ಸ್ನೇಹಿತರೆ ಕಥೆಗಳು. ಈಗ ಸರಳವಾದ ಪರಿಹಾರಗಳು ಏನಪ್ಪಾ ಅಂದ್ರೆ, ಖಂಡಿತವಾಗಿಯೂ ನಾವು ಈ ಅಗ್ನಿಗೆ ಏನು ಕಾಮಣ್ಣನ ದಹನ ಮಾಡ್ತೀವಲ್ಲ ಅದು ಒಂದು ಪವಿತ್ರವಾದ ಅಗ್ನಿ ಸ್ನೇಹಿತರೆ. ನಕಾರಾತ್ಮಕತೆಯನ್ನ ದೂರ ಮಾಡಿ ಈ ಪ್ರಕೃತಿಗಾಗಿರ್ಬೋದು ನಮ್ಗಾಗಿರ್ಬೋದು ಒಂದು ಸಕಾರಾತ್ಮಕತೆಯ ಬಲವನ್ನ ತಂದುಕೊಡುವ ಅಗ್ನಿ ಆಗಿದೆ. ಅದು ಹೋಮದ ಅಗ್ನಿಗೆ ಸಮಾನವಾಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಅದರ ಬೂದಿಯನ್ನ ನಾವು ಮಾರನೇ ದಿವಸ ಹಣೆಗೆ ಹಚ್ಕೊಳ್ಳೋದ್ರಿಂದ ನಮ್ಮ ಎಲ್ಲ ನಕಾರಾತ್ಮಕತೆ ದೂರವಾಗತ್ತೆ, ದೃಷ್ಟಿ ದೋಷಗಳು ದೂರವಾಗ್ತವೆ ಸ್ನೇಹಿತರೆ. ಹಾಗೆ ಅದೇ ಭಸ್ಮವನ್ನು ನಾವು ತಂದು ಸ್ವಲ್ಪ ನೆಲವರಿಸುವಾಗ ನೀರಿಗೆ ಹಾಕಿ ನೆಲವರಿಸೋದ್ರಿಂದ ಮನೆಯಲ್ಲಿರುವ ನಕಾರಾತ್ಮಕತೆ ಕೂಡ ದೂರವಾಗತ್ತೆ. ಹಾಗೆ ಇನ್ನೊಂದು ಏನಪ್ಪ ಅಂದರೆ, ವ್ಯಾಪಾರದಲ್ಲಿ ನಮಗೆ ತುಂಬ ನಷ್ಟವಾಗ್ತಾ ಇದೆ, ವ್ಯಾಪಾರ ಚೆನ್ನಾಗೇ ಆಗ್ತಾ ಇಲ್ಲ ಅಂದವರು ಕೂಡ ಈ ಭಸ್ಮವನ್ನು ತಂದು ಒಂದು ಸಣ್ಣ ಬಿಳಿ ವಸ್ತ್ರದಲ್ಲಿ ಕಟ್ಟಿ ನಾವು ಅಂಗಡಿಯಲ್ಲಿ ಏನು ದುಡ್ಡು ಇಡ್ತೀವಲ್ಲ ಆ ಜಾಗದಲ್ಲಿ ಇಟ್ಟುಬಿಟ್ರೆ ಖಂಡಿತವಾಗಿ ಲಕ್ಷ್ಮಿ ಮೇಲೆ ನೆಲೆಸ್ತಾಳೆ ಅನ್ನೋ ಪ್ರತೀತಿ ಕೂಡ ಇದೆ ಸ್ನೇಹಿತರೆ. ಹಾಗೆ ನಮ್ಮ ಮನೆಯಲ್ಲಿ ನಕಾರಾತ್ಮಕತೆ ತುಂಬಾ ಇದೆ, ಕಿರಿಕಿರಿ ಆಗ್ತಾ ಇದೆ, ಯಾರೋ ನಮಗೆ ಮಾಟ ಮಂತ್ರ ಮಾಡಿಸಿದರೆ, ಶತ್ರುಗಳ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ ಅನ್ನೋರು ಕೂಡ ನೀವು ಈ ಸರಳ ಪರಿಹಾರವನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ಈ ಬೂದಿಯನ್ನು ತಂದು ಈ ಬೂದಿಯನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಮನೆ ಹೊರಗಡೆ ಒಂದು ಹಂಚಿನ ತುದಿಯಲ್ಲಾಗಿರ್ಬೋದು, ಇಲ್ಲವೇ ಒಂದು ಸಣ್ಣದಾಗಿ ಮಳೆ ಹೊಡೆದು ಎಲ್ಲಾದರೂ ಮನೆ ಹೊರಗಡೆ ಸಿಕ್ಕಿಸಿದ್ರೆ ಖಂಡಿತವಾಗಿಯೂ ನಿಮ್ಮ ಮನೆಯ ನಕಾರಾತ್ಮಕತೆಯನ್ನೆಲ್ಲ ಇದು ಹೀರ್ಕೊಳ್ಳುತ್ತಂತೆ. ಹಾಗೆ ನಕಾರಾತ್ಮಕತೆಯ ಗುಣವನ್ನು ಹೊಂದಿ ನಿಮ್ಗೆ ಯಾರಾದರೂ ಕೆಟ್ಟದನ್ನು ಬಯಸಬೇಕು, ಕೆಟ್ಟದನ್ನು ಆಲೋಚನೆ ಮಾಡಿಕೊಂಡು ನಿಮ್ಮ ಮನೆಯ ಒಳಗೆ ಪ್ರವೇಶ ಮಾಡ್ತಾ ಇದ್ದಾರೆ ಅಂದರೆ ಕೂಡ ಅಂತಹವರ ಕೆಟ್ಟ ನಕಾರಾತ್ಮಕತೆಯನ್ನು ಕೂಡ ಇದು ಹೀರ್ಕೊಳ್ಳುತ್ತಂತೆ. ಅವ್ರನ್ನ ಸಾಮಾನ್ಯ ಮನುಷ್ಯನಾಗಿ ಸಹಜವಾದ ರೀತಿಯಲ್ಲಿ ನಿಮ್ಮ ಮನೆ ಒಳಗೆ ಕಳಿಸುತ್ತಂತೆ ಸ್ನೇಹಿತರೆ. ಅಷ್ಟೊಂದು ಶಕ್ತಿ ಈ ಬೂದಿಗಿದೆಯಂತೆ. ಪ್ರತಿ ಹುಣ್ಣಿಮೆಗೆ ತಗೊಂಡೋಗಿ ಯಾವುದಾದ್ರೂ ಹರಿಯೋ ನೀರಲ್ಲಿ ಬಿಡಬೇಕು. ಮತ್ತೆ ಆ ಬೂದಿಯನ್ನು ನೀವು ಒಂದು ಡಬ್ಬಿಯಲ್ಲಿ ತಂದಿಟ್ಕೊಂಡಿರ್ತೀರ, ಅದನ್ನು ಹೊಸದಾಗಿ ಕಟ್ಟಿ ಈ ರೀತಿ ಇಟ್ಕೊಳ್ಬೋದಂತೆ ಸ್ನೇಹಿತರೆ. ವರ್ಷ ಪೂರ್ತಿ ನೀವು ಇದನ್ನು ಉಪಯೋಗಿಸಬಹುದು. ಹಾಗೆ ಸ್ನೇಹಿತರೆ, ಈ ದಿನ ನಿಮ್ಗೆ ಯಾರಾದರೂ ಬಿಳಿ ಬಣ್ಣದ ಬಟ್ಟೆಗಳನ್ನಾಗಲಿ ವಸ್ತುಗಳನ್ನಾಗಲಿ ಕೊಡಲಿಕ್ಕೆ ಬಂದರೆ ಖಂಡಿತವಾಗಿಯೂ ಇಸ್ಕೊಂಬೇಡ್ರಿ ಸ್ನೇಹಿತರೆ. ಯಾಕಂದರೆ ದೌರ್ಭಾಗ್ಯದ ಸಂಕೇತ ಬಿಳಿ ವಸ್ತ್ರ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾರಿಂದಲೂ ಬಿಳಿ ವಸ್ತ್ರವನ್ನು ಇವತ್ತು ಇಸ್ಕೊಂಡ್ಲು ಬೇಡ್ರಿ, ಹಾಗೆ ಯಾರಿಗೂ ಕೊಡ್ಲು ಬೇಡ್ರಿ. ಹಾಗಾಗಿ ನಮಗೆ ತುಂಬ ಹಣಕಾಸಿನ ಸಮಸ್ಯೆ ಇದೆ, ಅಡೆತಡೆ ಬರ್ತಾ ಇದ್ದಾವೆ, ಯಾವುದೋ ಒಂದು ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ, ಕೆಲಸವನ್ನು ಬಯಸ್ತಾ ಇದ್ದೀನಿ, ಆ ಕೆಲಸ ನನಗೆ ಸಿಗ್ತಾ ಇಲ್ಲ, ಮದುವೆ ಯೋಗ ಕೂಡ ಬರ್ತಾ ಇಲ್ಲ ಅಂದರೂ ಕೂಡ ನೀವು ಈ ಒಂದು ಸರಳವಾದ ಪರಿಹಾರವನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ಏನಪ್ಪ ಅಂದರೆ, ಒಂದು ನೀರಿಲ್ಲದ ತೆಂಗಿನಕಾಯಿ ತೊಗೊಳ್ಬೇಕು. ಇಲ್ಲ ನೀರಿಲ್ಲದ ತೆಂಗಿನಕಾಯಿ ಇಲ್ಲ ಅಂದರೆ ಒಣ ಕೊಬ್ಬರಿ ಗಿಟ್ಕ ಬರುತ್ತಲ್ಲ ಅದನ್ನಾದರೂ ತೊಗೊಳ್ಬೇಕು. ಇಡಿಯಾಗಿ ತೊಗೊಳ್ಬೇಕು, ಅರ್ಧ ಕಟ್ ಮಾಡಬಾರ್ದು. ತೊಗೊಂಡು ನಿಮ್ಮ ಮನೆಯಲ್ಲಿರೋರು ಎಲ್ಲರೂ ಅದನ್ನು ಮುಟ್ಟಿ ಸಕಾರಾತ್ಮಕವಾಗಿ ಆಲೋಚನೆಯನ್ನು ಮಾಡಬೇಕು. ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ, ನಮ್ಮ ಮನೆಯಲ್ಲಿರೋ ನಕಾರಾತ್ಮಕತೆ ಆಗಿರ್ಬೋದು, ನಮ್ಮಲ್ಲಿರೋ ನಕಾರಾತ್ಮಕತೆ ಆಗಿರ್ಬೋದು, ನಮ್ಮ ಮೇಲೆ ಯಾರು ಕೆಟ್ಟ ದೃಷ್ಟಿ ಹಾಕಿರ್ತಾರಲ್ಲ ಅವರ ನಕಾರಾತ್ಮಕತೆ ಇರ್ಬೋದು, ಅವೆಲ್ಲವೂ ಈ ಪವಿತ್ರ ಅಗ್ನಿಯಲ್ಲಿ ಸುಟ್ಟು ಹೋಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿಕೊಂಡು 11 ಸುತ್ತು ಹೊರದು ಆ ಅಗ್ನಿಗೆ ಆ ಒಣ ಕೊಬ್ಬರಿ ಗಿಟ್ಕವನ್ನು ಹಾಕಿ ಬರಬೇಕು ಸ್ನೇಹಿತರೆ. ಖಂಡಿತವಾಗಿಯೂ ಒಂದು ಅದ್ಭುತವಾದ ಪರಿಹಾರ ಅಂತಲೇ ಹೇಳ್ಬೋದು. ಈ ರೀತಿ ಮಾಡ್ಕೊಂಡು ಬಂದು ನೋಡ್ರಿ, ಖಂಡಿತವಾಗಿಯೂ ಒಳ್ಳೆಯ ರೀತಿಯಲ್ಲಿ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ. ಕೆಲಸದ ವಿಚಾರದಲ್ಲಾಗಿರ್ಬೋದು, ಮದುವೆ ವಿಚಾರದಲ್ಲಾಗಿರ್ಬೋದು ಸ್ನೇಹಿತರೆ. ಇಲ್ಲವೇ ಮನೆ ಕಟ್ತಾ ಇದ್ದೀವಿ, ಅದು ಅರ್ಧಕ್ಕೆ ನಿಂತಿದೆ ಅಂದರೂ ಕೂಡ ನೀವು ಈ ರೀತಿ ಪರಿಹಾರವನ್ನು ಮಾಡ್ಕೊಳ್ಬಹುದು ಸ್ನೇಹಿತರೆ. ಇನ್ನೊಂದು ವಿಶೇಷವಾದ ವಿಚಾರ ಏನಪ್ಪ ಅಂದರೆ, ಇದು ಒಂದು ಪವಿತ್ರ ಅಗ್ನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಂತಹ ಸಂದರ್ಭದಲ್ಲಿ ನಾವು ಯಾವುದೇ ರೀತಿ ಹಳೆ ಬಟ್ಟೆ ಆಗಿರ್ಬೋದು, ಚಪ್ಪಲಿ ಆಗಿರ್ಬೋದು, ವಸ್ತುಗಳನ್ನು ಈ ಅಗ್ನಿಗೆ ಹಾಕಬಾರ್ದು. ಹಾಗೆ ಈ ಅಗ್ನಿ ದಹನ ಮಾಡಬೇಕಾದ ಸಂದರ್ಭದಲ್ಲಿ ಮಾಂಸಾಹಾರವನ್ನಾಗಲಿ ಸರಾಯಿಯನ್ನಾಗಲಿ ಕುಡಿದು ಇದರ ಹತ್ರ ಹೋಗಬಾರ್ದು. ಇದು ಪ್ರಕೃತಿಗೂ ಕೂಡ ಹಾನಿ, ಹಾಗೆ ನಮ್ಮಲ್ಲೂ ಕೂಡ ನಕಾರಾತ್ಮಕತೆಯನ್ನು ಹೆಚ್ಚಿಸುತ್ತೆ. ಹಾಗೆ ಸ್ನೇಹಿತರೆ, ಇವತ್ತಿನ ದಿನ ನಾವು ಯಾವುದೇ ಕಾರಣಕ್ಕೂ ತಲೆ ಕೂದಲನ್ನ ಬಿಚ್ಕೊಂಡು ಓಡಾಡಬಾರ್ದು ಸ್ನೇಹಿತರೆ. ಯಾಕಂದರೆ ಇವತ್ತಿನ ದಿನ ನಕಾರಾತ್ಮಕತೆ ಹೆಚ್ಚಿರುತ್ತಂತೆ ಈ ವಾತಾವರಣದಲ್ಲಿ. ಹಾಗಾಗಿ ಅದು ನಮ್ಮನ್ನು ಹೆಚ್ಚಾಗಿ ಆಕರ್ಷಣೆ ಮಾಡುತ್ತಂತೆ. ಹಾಗಾಗಿ ತಲೆ ಕೂದಲನ್ನ ಬಿಚ್ಚಿ ಓಡಾಡಬೇಡ್ರಿ.
ಯಾವುದೇ ರೀತಿ ನಿರ್ಜನ ಪ್ರದೇಶಗಳಿಗೆ ಒಬ್ಬಂಟಿಯಾಗಿ ಇವತ್ತಿನ ದಿನ ತಿರುಗಾಡಬೇಡ್ರಿ. ಯಾಕೆ ಗೊತ್ತಾ, ಇವತ್ತಿನ ದಿನ ಸಿದ್ಧಿಯ ದಿನವಾಗಿದೆ. ಅಂದರೆ ಹುಣ್ಣಿಮೆ ಆಗಿರ್ಬೋದು, ಹಾಗೆ ಗ್ರಹಣವಾಗಿರ್ಬೋದು, ಎರಡೂ ಕೂಡ ಇರೋದ್ರಿಂದ ಇವತ್ತಿನ ದಿನ ಸಿದ್ಧಿಗಾಗಿ ತುಂಬ ಜನ ಉಪಯೋಗಿಸ್ಕೊಳ್ತಾರೆ. ಮಾಟ ಮಂತ್ರದ ಪ್ರಯೋಗವಾಗಿರ್ಬೋದು, ಯಾವುದೋ ಒಂದು ವಿಚಾರದಲ್ಲೇ ಆಗಿರ್ಬೋದು ಈ ದಿನವನ್ನು ಉಪಯೋಗಿಸ್ಕೊಳ್ತಾರೆ. ಹಾಗಾಗಿ ಆ ನಕಾರಾತ್ಮಕತೆ ಹೆಚ್ಚಿರುತ್ತೆ. ಹಾಗಾಗಿ ಅದು ಕೂಡ ನಮ್ಮನ್ನು ಆವರಿಸೋ ಸಂದರ್ಭ ಇರುತ್ತೆ. ಹಾಗಾಗಿ ನಿರ್ಜನವಾದ ಪ್ರದೇಶಗಳಿಗೆ ಒಬ್ಬೊಬ್ಬರೇ ಓಡಾಡೋಕ್ಕೆ ಹೋಗಬೇಡ್ರಿ. ಹೆಚ್ಚಾಗ್ಬಿಡ್ತವೆ. ಅದಕ್ಕಾಗಿ ಈ ದಿನ ಯಾವುದೇ ರೀತಿ ಗ್ರಹಣದ ಆಚರಣೆ ಇಲ್ಲ ಸ್ನೇಹಿತರೆ. ನಮ್ಮ ದೇಶಕ್ಕೆ ಅದು ಆಗೋದಿಲ್ಲ. ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಏನು ಆಚರಣೆ ಮಾಡಬೇಡ್ರಿ, ಪರವಾಗಿಲ್ಲ. ಈ ಅಗ್ನಿಯನ್ನು ನಾವು ಯಾವಾಗಲೂ ಯಾವ ರೀತಿ ಪ್ರಜ್ವಲಿಸ್ತಾರೆ ಅಂತ ಅಂದರೆ, ಶುಭ್ರವಾದ ಕಬ್ಬುಗಳನ್ನು ಬಳಸ್ತಾರೆ. ಅಂದರೆ ಕಬ್ಬು ಎಲೆಗಳಿರುತ್ತಲ್ಲ, ಲಕ್ಷ್ಮೀ ಪೂಜೆಗೆ ಬಳಸ್ತೀವಲ್ಲ, ಆ ರೀತಿ ಕಬ್ಬುಗಳ ಮಂಟಪ ಕಟ್ಟಿ ಸಗಣಿ ಕುಳ್ಳುಗಳನ್ನು ಸುತ್ತ ಇಟ್ಟು ಒಳ್ಳೆಯ ಕಟ್ಟಿಗೆಗಳನ್ನು ಬಳಸಿ, ಹಾಗೆ ಒಂದು ಯಜ್ಞಕ್ಕೆ ಉಪಯೋಗಿಸುವ ಎಲೆಗಳನ್ನು ಬಳಸಿ, ಯಜ್ಞ ಕಟ್ಟಿಗೆಗಳನ್ನು ಬಳಸಿ, ಹಾಗೆ ಅರಿಶಿನ, ಕುಂಕುಮ, ಹಾಗೆ ಎಲೆ, ಅಡಿಕೆ, ಉತ್ತುತ್ತೆ ಹಣ್ಣು, ಶಂಖ, ಗೋಮೇಧಿಕ ಚಕ್ರ, ಈ ರೀತಿ ಶುದ್ಧವಾದ ವಸ್ತುಗಳನ್ನು, ಜಲವನ್ನು ಆ ಅಗ್ನಿಗೆ ಅರ್ಪಿಸಿಯೇ ಈ ಅಗ್ನಿಯನ್ನು ಸ್ಪರ್ಶ ಮಾಡಿ ದಹನ ಮಾಡ್ತಾರಂತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇದರಲ್ಲಿ ಕೆಟ್ಟ ವಸ್ತುಗಳನ್ನು ಹಾಕಬಾರ್ದು. ಇದು ಮಹಾಲಕ್ಷ್ಮಿಯ ಸಂಕೇತವಾಗಿದೆ ಈ ಅಗ್ನಿ. ಹಾಗಾಗಿ ನಾವು ಇದನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಗೌರವಿಸಬೇಕು. ಹಾಗೆ ಈ ದಿನ ಯಾವುದೇ ರೀತಿಯಲ್ಲಿ ಹೆಣ್ಮಕ್ಳಿಗೆ ಅಗೌರವವನ್ನು ಸೂಚಿಸೋದಾಗಲಿ, ಕೆಟ್ಟದಾಗಿ ನೋಡೋದಾಗಲಿ, ಕೆಟ್ಟದಾಗಿ ಅವ್ರ ಜೊತೆ ವರ್ತನೆ ಮಾಡೋದಾಗಲಿ ಮಾಡಬಾರ್ದು. ಇದರಿಂದ ತುಂಬ ಘೋರ ಶಾಪವೇ ಸಿಗುತ್ತೆ. ಹಾಗೆ ಈ ನರಕದ ಅನುಭವ ಮಾಡಿಸ್ಬಿಡುತ್ತೆ ಆ ರೀತಿ ಕೆಟ್ಟ ವರ್ತನೆ ಮಾಡೋದ್ರಿಂದ. ಈ ರೀತಿ ತಪ್ಪುಗಳನ್ನು ಮಾಡಬೇಡ್ರಿ. ಹಾಗೆ ಸ್ನೇಹಿತರೆ, 24ನೇ ತಾರೀಕು ಸಂಜೆ ಭಾನುವಾರ ಏನಿದೆಯಲ್ಲ, ಸತ್ಯನಾರಾಯಣ ಕಥೆ ಪೂಜೆಯನ್ನು ಮಾಡಿಸ್ಕೊಳ್ಬೋದು, ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು, ತುಂಬ ಒಳ್ಳೆಯದು. ಹಾಗೆ ಇವತ್ತಿನ ದಿನ ನೀವು ಸಂಜೆ ಸಮಯದಲ್ಲಿ ತುಳಸಿ ಕಟ್ಟೆಗೆ ಹಾಗೆ ಹೊಸ್ಲಿಗೆ 2 ದೀಪವನ್ನು ಬೆಳಗಿಸೋದನ್ನು ಮರಿಬೇಡ್ರಿ. ಹಾಗೆ ಪರಿಪೂರ್ಣವಾಗಿ ನೀವು ಭಗವಂತನಲ್ಲಿ ನಕಾರಾತ್ಮಕತೆ ದೂರವಾಗಲಿ, ಸಕಾರಾತ್ಮಕತೆ ಹೆಚ್ಚಾಗಲಿ ಅಂತ ಹೇಳಿ ನೀವು ಯಾವ ದೇವರನ್ನು ತುಂಬ ವಿಶೇಷವಾಗಿ ನಂಬ್ತಿರೋ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ಸ್ನೇಹಿತರೆ. ಅದು ಹೇಳಬೇಕಂದ್ರೆ ಗುರುವಿನಲ್ಲಿ ದೃಢವಾದ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ. ಹಾಗಾಗಿ ಹೋಳಿ ಹಬ್ಬದ ಆಚರಣೆ ತುಂಬ ಪವಿತ್ರವಾದ ಆಚರಣೆ. ನಮ್ಮ ನಕಾರಾತ್ಮಕತೆಯನ್ನು ದೂರ ಮಾಡಿ ಸಕಾರಾತ್ಮಕತೆಯನ್ನು ನಮಗೆ ಕೊಡುತ್ತೆ. ಹಾಗಾಗಿ ಈ ದಿನ ಸಕಾರಾತ್ಮಕವಾಗಿ ಆಲೋಚಿಸ್ರಿ, ಕೆಟ್ಟದನ್ನು ದೂರ ಮಾಡಿಕೊಡ್ರಿ, ಒಳ್ಳೆಯದನ್ನು ಪಡ್ಕೊಡ್ರಿ, ಬಣ್ಣಗಳ ಮೂಲಕ ನಿಮ್ಮ ಬದುಕನ್ನು ಸುಂದರವಾಗಿಸ್ಕೊಳ್ರಿ. ಎಲ್ಲರೂ ಕೂಡ ಒಬ್ರಿಗೊಬ್ರು ಸ್ವಲ್ಪನಾದರೂ ಬಣ್ಣ ಹಚ್ಚೋದ್ರ ಮೂಲಕ ಹಬ್ಬವನ್ನು ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡಿರಿ. ಖಂಡಿತ ನಿಮ್ಮ ಜೀವನದಲ್ಲಿ ಶುಭ ಫಲಗಳು ಸಿಗ್ತವೆ. ಹಾಗೆ ಸಿಗಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ, ಈ ವಿಚಾರ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ. ಈಗ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.